ಎಸ್ಎಸ್ ಟಿವಿಯಲ್ಲಿ ಜಾಹೀರಾತು ನೀಡಲು ಈ ನಂಬರಿಗೆ ಸಂಪರ್ಕಿಸಿ. ನಮಸ್ತೆ, ಸ್ವಾಗತ. ಮೊದಲಿಗೆ ನಮ್ಮ ನಿರ್ಮಾಪಕರು ಸೀತಾ ಅವ್ರಿಗೆ ಅವ್ರ ಚಿತ್ರರಂಗಕ್ಕೆ ಬರ್ತಿದ್ದಾರೆ. ಮೇಡಮ್, ವಿಶ್ ಆಲ್ ದಿ ಬೆಸ್ಟ್, ಗುಡ್ ಲಕ್, ಒಳ್ಳೆಯದಾಗಲಿ. ಈಗ 106 ಸಿನಿಮಾಗಳು ಮಾಡಿ. ಮತ್ತು ನಮ್ಮ ಡೈರೆಕ್ಟ್ರು ಹರ್ಷ ಅವರು ಝೀನಲ್ಲೆಲ್ಲ ಕೆಲಸ ಮಾಡಿದ್ದಾರೆ. ಸಿನಿಮಾ ಏನು ಹೊಸದಲ್ಲ, ಅಂದರೆ ಇದು ಡೈರೆಕ್ಷನ್ ಅಂತ ಬಂದಾಗ ಅವ್ರದ್ದು ಇದು ಫಸ್ಟ್ ಇದು ಒಂದು ರೀತಿ ನನಗೆ ನರಸಿಂಹಮೂರ್ತಿ ಅವ್ರ ಮಗ ಅಂತಂದಾಗ ನಮಗೊಂದು ಸ್ವಲ್ಪ ಹೌದಲ್ಲಪ್ಪ, ತುಂಬ ಯೋಚನೆ ಮಾಡಿ ಮಾಡ್ತಾರೆ ಅಂತ ಮೊದಲಿಗೆ ಅವ್ರು ಹೇಳಿಲ್ಲ. ಆಮೇಲೆ ಕೆಲಸ ಮಾಡ್ತಾ ಗೊತ್ತಾಯಿತು. ಮೊದಲು ಗೊತ್ತಿರಲಿಲ್ಲ, ನಿಜ ಗೊತ್ತು. ಕತೆ ಅಷ್ಟೇ, ಕತೆ ಕೇಳಿದ್ವಿ, ಎಲ್ಲ ಆಯಿತು. ಆಮೇಲೆ ಗೊತ್ತಾಯಿತು, ಖುಷಿ ಆಯಿತು. ಇನ್ನು ಶುರು ಮಾಡಿದ ಕೆಲಸ ಚೆನ್ನಾಗಿದೆ ನೋಡಿ. ಅದು ವಿಧಿ, ಅವರ ಹೆಸರು ಅನಿವಾರ್ಯ. ಅವ್ರಿಗೆ ಇವ್ರಿಗೆ ಅವರಿಬ್ಬರಿಗೂ ಅನಿವಾರ್ಯ. ಅದು ಎಲ್ಲರಿಗೂ ಕ್ಲೋಸ್ ಆಗಿರೋದು, ಅದು ವಿಧಿ. ಅದು ವಿಧಿ. ಡೈಲಾಗ್ ಬರ್ತಾಗಲ್ಲ ಗ್ಯಾಪ್ಸ್. ಹೌದು ನೋಡಿ, ಹೇಳಿದ್ರು ಯಾರು ಹೇಳ್ತಾ ಇಲ್ಲ ಡೈಲಾಗ್. ಪೂರ್ತಿ ಶೂಟಿಂಗಲ್ಲಿ ಪೂರ್ತಿ ನಮ್ಮ ಜೊತೆ ಇರುತ್ತೆ. ಅದಕ್ಕೆ ಅದೇನಪ್ಪ, ಸಖತ್ತು ಸೆನ್ಸಿಟಿವ್, ಸಖತ್ತು ಅಲರ್ಟು. 6:30 ಆದಮೇಲೆ ಅದು ಆಫು. 6:30ಗೆ ಆಫ್. ಅದು ಆನಲ್ಲ, ಎಲ್ಲಿ ಆನು? ನಮ್ಮದು 0 ಕ್ಯಾಂಡಲ್ ಬಲ್ಪ್ ಅದಿಲ್ಲ. ಪ್ರಾರ್ಥನಾ ಪ್ರಪಂಚ ಅದಂಥ ಕೋರ್ಟ್ ಮಾರ್ಷಲ್ಲು, ಅದೊಂಥರ ಕೋರ್ಟಿಂದ ಅದು ಸಾಕಷ್ಟು ಈಗೆಲ್ಲ ಅದು ಏನೇನು ಹೇಳ್ತೀವಲ್ಲ, ಅದೆಷ್ಟೋ ಅಪರಾಧಿಗಳಿಗೆ ಇದಾದರೂ ಪರವಾಗಿ ನಿರಾಪರಾಧಕ್ಕೆ ಶಿಕ್ಷೆ ಆಗಬಾರ್ದು, ತಪ್ಪಿಸ್ಕೊಳಕ್ಕಾಗಲ್ಲ, ಏನೋ ಒಂದು ಕ್ಲೂ ಬಿಟ್ಟಿರ್ತಾನೆ ಅಂತ. ಅವೆಲ್ಲವೂ ಅಲ್ಲದೆ ಏನೋ ಒಂದು ಯೋಚನೆ ಮಾಡಿದ್ದಾರೆ ಹರ್ಷ ಅವರು. ಅದನ್ನು ನಿಜವಲ್ಲೂ ಒಂಥರ ಇನ್ನು ಕತೆ ಕೇಳಿದ್ರಿಂದ ಎಲ್ಲ ಕೆಲಸ ಮಾಡೋಕ್ಕೆ ಶುರು ಮಾಡಿದ್ರಿಂದ ನಮಗೂ ಅದರದ್ದು ಎಲ್ಲ ಮಜಲುಗಳು ಒಂದೊಂದೇ ಈಗ ಓಪನ್ ಆಗ್ತಿದೆ. ವಿಹಾನ್ಗೆ ಆಲ್ ದಿ ಬೆಸ್ಟ್, ಗುಡ್ ಲಕ್. ನಾಯಕ ನಟನಾಗಿ ಕನ್ನಡ ಚಿತ್ರಕ್ಕೆ ಒಬ್ಬ ಹೊಸ ನಾಯಕ ನಟ ಬರಲಿ. ಯಾಕಂದರೆ ಇನ್ನೊಂದು ಏನಪ್ಪ, ಈ ಪ್ರಾಂತ್ಯ ಅಂತ ಇನ್ನೊಂದು ಇದು ಮಡಿಕೇರಿ ತಳಿ, ಇದು ಅದೇ ನಮಗೆ ಖುಷಿ ಆಗಿರೋದು. ಅಲ್ಲಿ ಹೀರೋಯಿನ್ಗಳು ಅಬ್ಬರಿಸ್ಬಿಟ್ರು, ಇವಾಗ ಹೀರೋ ನೀನು. ವೆರಿ ಗುಡ್. ಕರ್ನಾಟಕದ ಎಲ್ಲ ನನಗೆ ತುಂಬ ಹಿಂದೆನೇ ಹೇಳಿದ್ದೆ ನಾನು, ಕರ್ನಾಟಕದ ಎಲ್ಲ ಮೂಲೆಯಿಂದ ಕಲಾವಿದರು, ನಾಯಕ ನಟರು ಬಂದರೆ ಆವಾಗ ನಮಗೆ ಒಂದು ಕಲೆಕ್ಷನ್ಗೆ ಒಂದು ರೀತಿ ಚೆನ್ನಾಗಿರುತ್ತೆ. ಆದರೆ ಇವ್ರ ಕಡೆ ಥಿಯೇಟ್ರ್ ಕಮ್ಮಿ, ಇವರಿಗೆ ಎಂಟರ್ಟೈನ್ಮೆಂಟ್ ಅಂದರೆ ಬೇರೆಯೇ. 8:30 ಮೇಲೆ ಎಂಟರ್ಟೈನ್ಮೆಂಟ್ ಇರುತ್ತೆ. ಇವರು ಮದುವೆ ಎಂಟರ್ಟೈನ್ಮೆಂಟ್ ಇವ್ರಿಗೆ. ಎಲ್ಲಿ ಮಡಿಕೇರಿಯೆಲ್ಲ ಸುತ್ತಾಕೋರು ಒಂದು ಥಿಯೇಟ್ರ್ ಇಲ್ಲ. ಬರ್ತಾಯಿದೆ ಸರ್, ಹೊಸದು ಬರ್ತಾಯಿದೆ. ಹಾಗಾಗಿ ನಿಜವಾಗಲೂ ಮಡಿಕೇರಿಯಿಂದ ಬಂದಿರೋದು ಭಾಳ ಖುಷಿ. ವಿಹಾನ್, ಒಳ್ಳೆಯದಾಗಲಿ ರಿಯಲಿ. ಇನ್ನು ಒಳ್ಳೆ ಟೀಮ್ನ ರೆಡಿ ಮಾಡಿದ್ದಾರೆ ನಮ್ಮ ಆನಂದಪ್ಪ ಅವರು ನಮಗೆ ತುಂಬ ನಂಗೆ ಹಳೇ ಪರಿಚಯ. ಆನಂದಪ್ಪನವರು ಪುರಾತನ ಕಾಲದವ್ರು ಇಬ್ಬರು. ನಾನು ಆನಂದಪ್ಪ ಯಾವಾಗಿಂದ 30 ವರ್ಷದಿಂದ ಮೊದಲಿಂದ ಪ್ರಾರಂಭದಿಂದನೂ ಸಂಬಂಧ. ಆನಂದಪ್ಪ ಅವ್ರು ನಮ್ಮದು ಅನಿವಾರ್ಯ. ಅವರು ಇದಕ್ಕೆ ಸಂಭಾಷಣೆ ಬರೆದಿದ್ದಾರೆ. ಒಬ್ಬ ಹೊಸ ಸಂಭಾಷಣೆಗಾರ ಚಿತ್ರರಂಗಕ್ಕೆ ಬರ್ತಿದ್ದಾರೆ. ಅನಿವಾರ್ಯ ನಿಜವರು ನಿಮಗೆ ಸ್ವಾಗತ. ಆಮೇಲೆ ನೀವು ಇಲ್ಲಿ ಇರ್ತೀರಾ, ಯಾಕಂದರೆ ಆ ವಿಧಿ ಬಿಡಲ್ಲ, ನಿಮ್ಮನ್ನು ಇಲ್ಲಿ ಇರಿಸುತ್ತೆ. ಹೌದು. ಇನ್ನು ಮಿಕ್ಕಿದ್ದು ನಮ್ಮ ಕಿರಣ್ ನಾಯ್ಕು, ಸಂಪತ್ತು, ನಾವೆಲ್ಲ ಒಟ್ಟಿಗೆ ಮಾಡ್ತಿದ್ವಿ. ನಿಮ್ಮಗಳ ಪ್ರೋತ್ಸಾಹ, ಸಹಾನುಭೂತಿ ಅದು ನಮಗೆ ಮೊದಲಿಂದನೂ ಮಾಡಿದ್ದೀರಾ. ಹೊಸತನಕ್ಕೆ, ಹೊಸಬರಿಗೆ, ಹೊಸ ವಿಚಾರಗಳಿಗೆ, ಹೊಸ ಯೋಚನೆಗಳಿಗೆ ನೀವು ಮಾಡಿದ್ದೀರಾ. ಅದನ್ನು ತುಂಬ ಪ್ರೀತಿಯಿಂದ, ತುಂಬ ನಂಬಿಕೆಯಿಂದ ನಂಬ್ಕೊಂಡು ನಾವು ಕೆಲಸ ಮಾಡ್ತಿದ್ದೀವಿ. ಇದೇ ರೀತಿ ನಮಗೆ ಪ್ರೋತ್ಸಾಹ ಇರಲಿ. ಮತ್ತು ನಮ್ಮ ಪ್ರಾರ್ಥನಾ ಪ್ರಪಂಚ ತಂಡಕ್ಕೆ ನಿಜವಾಗಿ ವಿಶ್ ಆಲ್ ದಿ ಬೆಸ್ಟ್ ಅಮ್ಮ, ನಿನಗೂ ಅಷ್ಟೇ. ಗುಡ್ ಲಕ್, ಒಳ್ಳೆಯದಾಗಲಿ. ತುಂಬ ಒಳ್ಳೆ ಕ್ಯಾರೆಕ್ಟ್ರು ಈ ಹುಡುಗಿದು. ಹೌದು, ಹುಡುಗಿ ಹೇಳ್ದೆ ಅದೇ ನಂಗೆ ಆ ಪದಗಳು ಅರ್ಥ ಆಗಲಿಲ್ಲ. ಡೆನ್ಸಿ ಅಂತ ಹೇಳಿದಲ್ಲ, ಅದೇ ನಂಗೆ ಅರ್ಥ ಆಗಲಿಲ್ಲ. ಬಟ್ ನಿಜವಾಗ್ಲೂ ಒಂದು ಬೇರೆ ಥರದ್ದು ಈ ವರ್ತಮಾನಕ್ಕೆ ಹತ್ತಿರವಾದಂಥ ಪಾತ್ರ. ಹೌದು, ರಿಯಲಿ ತುಂಬ ಚೆನ್ನಾಗಿದೆ. ಅವರು ಯಾರು ಸಾಕು ಅಂತಂದರೆ ಯಾರು ಕೂಗುದು ಒಂದು. ಎಸ್, ಥ್ಯಾಂಕ್ ಯು ನೀವೆಲ್ಲ ಬಂದಿದ್ದಕ್ಕೆ, ನಿಮ್ಮ ಪ್ರೋತ್ಸಾಹಕ್ಕೆ ಹೀಗೆ ಸದಾ ಇರಲಿ. ಎಸ್, ಥ್ಯಾಂಕ್ ಯು. ಇನ್ನೇನೋ ಪ್ರಶ್ನೆ ಇಲ್ಲಿ ಕೇಳಂಗಿದ್ರು ನೀವು ನಮ್ಮ ಸಂಪತ್ತು ಮಾತಾಡ್ತಾರೆ. ಯಾಕಪ್ಪ ನೀನು ನನಗೆ ಹಂಗ ಅಣ್ಣ? ಹೌದು, ಜಡ್ಜ್ ಮಾಡಿಲ್ಲ, ಇನ್ನೂ ಮಾಡಿಲ್ಲ. ಇಲ್ಲ, ಲಾಯರ್ ಮಾಡಿದ್ದೀನಿ, 2-3 ಮಾಡಿದ್ದೀನಿ. ಅದಕ್ಕೆ ನಾನು ಹೇಳ್ದಲ್ಲ, ಮೊದಲಿಗೆ ನಾನು ಫಸ್ಟ್ ಇದೇನು ಬೇವರ್ ಸಿಕ್ಕ ಪಾತ್ರ ಅಂತ ಅನ್ನಿಸ್ತು. ಆಮೇಲೆ ಹಂಗೆ ಬೇರೆ ಏನಾಗುತ್ತೆ. ಅದಕ್ಕೋಸ್ಕರ ಅದಕ್ಕೆ
ಅದಕ್ಕೆ ಬೇರೆ ಏನೋ ಒಂದು ಕತ್ಲೆ ಬೆಳಕು ಇನ್ನೂ ಅಲ್ಲದೆ ಏನೋ ಹೇಳ್ದೆ ಬೇರೆ ಏನೋ ಇದೆಯಲ್ಲ, ಅದಕ್ಕೆ ನನಗೆ ಇಂಟ್ರೆಸ್ಟಿಂಗ್ ಅಂತ ಅನಿಸ್ತು. ಅದಕ್ಕೋಸ್ಕರನೇ ಇದನ್ನು ಮಾಡೋಣ, ಚೆನ್ನಾಗಿ ಯೋಚನೆ ಅದೇ ನೀವು ಪ್ರಾರಂಭಕ್ಕೆ ಹೇಳಿದ್ನಲ್ಲ, ಅಪರಾಧಿಗಳು 110 ಪರವಾಗಿಲ್ಲ, ಒಬ್ಬ ನಿರಪರಾಧ ಶಿಕ್ಷೆ ಆಗ್ಬೋದು. ಆಮೇಲೆ ಏನೋ ಒಂದು ಕ್ಲೂ ಬಿಟ್ಟೋಗಿರ್ತಾನೆ, ಅವೆಲ್ಲನೂ ಮೀರಿ ಏನೋ ಒಂದು ಮಾಡಿದ್ದಾರೆ. ಈ ಕೆಲಸ ಮಾಡ್ತಿದ್ದೀವಿ, ಅದರಿಂದ ನಾನು ಅದ್ರದ್ದು ಬಿಟ್ಕೊಟ್ಬಿಟ್ರೆ ಇವರು ಸಾರ್ ಹೆಂಗೆ ಸಾರ್ ಅಂತಾರೆ, ಅದೇನು ಹೇಳೋಕ್ಕೋಗಲ್ಲ. ಆದರೆ ಆ ಥರದ್ದು ಒಂದು ಬೇರೆ ಥರ ಇದೆ. ಅದಕ್ಕೋಸ್ಕರ ನಾನು ಒಪ್ಕೊಂಡಿದ್ದು. ಈಗ ಅದೂ ಬರುತ್ತೆ, ಇದೂ ಬರುತ್ತೆ, ಅದು ಚೆನ್ನಾಗಿರೋದು ಬರುತ್ತೆ ಅಂದರೆ ಯಾಕೆ ಬಿಡಲಿ ಅಲ್ವಾ? ಬೇರೆ ಥರದಲ್ಲಿದೆ, ಎಲ್ಲರಿಗೂ ಲಿಂಕ್ ಇದೆ ಇಲ್ಲಿ. ಅದತ್ತು ಇಲ್ವೆಲ್ಲ ಬಂತು ಯಾರಿಗಾರು ಲವರ್ ಇಲ್ಲ. ಈ ಹುಡುಗಿ ನನ್ನ ಲವರ್ ಅಲ್ಲ, ಇವ್ರು ನನ್ನ ಲವರ್ ಅಲ್ಲ, ಅವ್ರ ಅಪ್ಪ ಅಲ್ಲ, ಯಾರು ಇಲ್ಲ, ಏನಿಲ್ಲ. ಆದರೆ ಒಂದೇನು ಗೊತ್ತಾ, ಈಗ ಕಥೆ ಇದೆ ಚೆನ್ನಾಗಿ, ಬೇರೆ ಥರದ್ದು. ಹಾಂ, ಏನಿಲ್ಲ, ಪ್ರಯತ್ನಗಳಿರ್ತವೆ. ಕೆಲವು ಇಷ್ಟ ಆಗೋದು, ಇಷ್ಟ ಆಗದಿರೋದು, ಅದು ನಡೀತಾನೆ ಇರ್ತದೆ. ಇದೇನು ಮಾಡೋಕ್ಕಾಗಲ್ಲ. ಅದು ಗೊತ್ತಾಗ್ಬಿಟ್ರೆ ನನಗೆ ಅಷ್ಟೊತ್ತಿಗೆಲ್ಲ ಆಸ್ಕರು, ಪಾಸ್ಕರು, ಸೀಸ್ಕರು ಎಲ್ಲ ತೊಗೊಂಡ್ಬಿಡ್ತಿದ್ದೆ. ಅದು ಗೊತ್ತಿಲ್ಲ ನನಗೆ. ಅದಕ್ಕೊಂದು ಪ್ರಯತ್ನಗಳಂತೂ ಇರುತ್ತೆ. ಇಷ್ಟ ಆಗುತ್ತೋ ಇಷ್ಟ ಆಗುತ್ತೆ, ಕೆಲವು ಸರಿ ಇಷ್ಟ ಆಗಲ್ಲ. ಕೆಲವರಿಗೆಲ್ಲ ತುಂಬ ಯಾಕೆ ಅಂತಂದರೆ ನೀವುಗಳೇ ನೇರವಾಗಿ ಎಲ್ಲ ಬಂದು ನೀವೇ ಹೇಳ್ತೀರಾ ನಮ್ಗೆ ಇಷ್ಟ ಆಗಲಿಲ್ಲ ಅಂತ. ಕರೆಕ್ಟು, ಎಲ್ಲನೂ ನಾನು ದೇವರಾಗ್ಬಿಡ್ತೀನಿ ಅಷ್ಟೇ. ಎಲ್ಲನೂ ಇಷ್ಟ ನೀವೆಲ್ಲ ಇಷ್ಟ ಮಾಡಿದ್ದೆಲ್ಲ ಇಷ್ಟಪಡೋಂಗೆ ಆಗ್ಬಿಟ್ರೆ ಅಲ್ಲ, ಹಂಗೆ ನೋಡ್ರೆ ನನಗೆ ಪಾಪ ನಾನು ತುಂಬ ಥ್ಯಾಂಕ್ಸ್ ಡೈರೆಕ್ಟರ್ಗಳಿಗೆ, ನಿರ್ಮಾಪಕರಿಗೆ. ನನಗೆ ಮೊದಲಿಂದನೂ ಅಷ್ಟೇ ಸೈನೈಡ್ ಅಂತ ಯೋಚನೆ ಮಾಡ್ತಾರೆ, ಮೊದಲ ಸಲ ಅಂತ ಯೋಚನೆ ಮಾಡ್ತಾರೆ. ಟಗರುಪಲ್ಯ, ಅಜ್ಞಾತವಾಸಿ, ಶಾಕಾಹಾರಿ, ಹಿಂಗೆ ಅಂದರೆ ನಾನಿವಾಗ ಪರ್ಫಾರ್ಮೆನ್ಸ್ ಅಲ್ಲದೆ ಪರ್ಫಾರ್ಮೆನ್ಸ್ ಥರದ ಪಾತ್ರಗಳು ಮಾಡೋದಕ್ಕೂ ಒಂಥರ ಅದಕ್ಕೆ ಬೇರೆ ಥರ ಪೊಟೆನ್ಷಿಯಲ್ ಬೇಕು. ಅದಕ್ಕೆ ಆ್ಯಕ್ಟ್ ಮಾಡೋಂಥ ಪಾತ್ರಗಳು ಬಂದಾಗ ನನಗೆ ಒಳಗೆ ಒಂದು ಸಣ್ಣದು ಖುಷಿ ಆಗುತ್ತೆ. ಅದು ನನಗೆ ಯಾವಾಗಲೂ ಇತ್ತು. ಅದು ನನಗೆ ಸೈನೈಡಲ್ಲೇ ಓಪನ್ ಆಯಿತು, ಆ ಬ್ರಾಂಚು ಟಕ್ ಅಂದ್ಬಿಟ್ಟು ಓಪನ್ ಆಯಿತು. ಇದು ನನಗೆ ಬೇಕಿತ್ತಿದ್ದು ಅಂತ. ಯಾಕಂದರೆ ನಾಟಕದಲ್ಲಿ ಅದನ್ನು ಮಾಡ್ಕೊಂಬಂದಿದ್ದರಿಂದ ನನಗೆ ಆ ಬ್ರಾಂಚ್ ಓಪನ್ ಆಯಿತು. ರಿಯಲಿಸ್ಟಿಕ್ಕಾಗಿ ತುಂಬ ಆ ಟ್ರೀಟ್ಮೆಂಟಲ್ಲಿ ಕೆಲಸ ಮಾಡಬೇಕು ಅಂತ ಅದು ಬಂದಾಗ ಆ ಥರದವು ನನಗೆ ಬರ್ತಿದ್ದಾವೆ. ಅಜ್ಞಾತವಾದಿ, ಶಾಕಾಹಾರಿ ಆಗ್ಬೋದು. ಅದು ತುಂಬ ರಿಯಲಿಸ್ಟಿಕ್ಕಾಗಿ ಇರೋ ಪಾತ್ರ ನಾನು ಇರ್ತೀನಿ ಅಷ್ಟೇ. ಅದು ಡೂಯಿಂಗ್ ಅಲ್ಲ. ಆ ಥರದ ಪಾತ್ರಗಳು ಬಂದಾಗ ನನಗೆ ಇದು ಸ್ವಲ್ಪ ಒಂದು 80% ಆ ಥರ ಇದೆ ನನಗಿದೆ. ಆಮೇಲಿಂದ ಸ್ವಲ್ಪ ಇದೆ. ನಾನು ಫಸ್ಟ್ ಪ್ರಾರಂಭಕ್ಕೆ ಹೇಳಿದೆ ಬೇವರ್ಸಿ ಅಂದ್ಬಿಟ್ಟು, ಅದು ಇಂದು ಒಂದು 20-30% ಹಂಗಾಗುತ್ತೆ. ಆಮೇಲಿಂದ ಬರ್ತಾ ಅದಕ್ಕೆ ಬೇರೆ ಥರದ್ದು. ನನಗೀಗ ಅದು ನನಗೆ ಬರಲಿಲ್ಲ, ಅಯ್ಯೋ ನನಗೆ ಅದೇ ಬೇಕು ಅಂದರೆ ನನಗೆ ಸಿನಿಗ್ತನ ಬಂದುಬಿಡುತ್ತೆ. ತುಂಬ ಏನು ಬರುತ್ತಲ್ಲ ಅದನ್ನ ಚೆಂದ ಮಾಡೋಕ್ಕೆ ಪ್ರಯತ್ನ ಮಾಡ್ತೀನಿ ಅಷ್ಟೇ. ಮನದ ಕಣ್ಣು ಒಂದು ಅಪ್ಲೈ ಅಷ್ಟೇ. ಭಟ್ರೂ ಹೇಳಿದ್ವಿ, ನೋಡೋಣ, ಮಾತಾಡೋಣ, ಬನ್ನಿ ಅಂತಂದರು. ಮಾಡಿದ್ವಿ. SS TV ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.